ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಭಾನುವಾರ, ಟೈಮು 9:30. ಹಾಗೆ ಇವತ್ತು ಲೇಟು ಎದ್ದಿದ್ದು. ಓಕೆ. ಹಾಗೆ ಬೆಳಿಗ್ಗೆನೇ ಸಿಲಿಂಡ್ರೆಲ್ಲ ಬಂತು. ನೆನ್ನೆ ಬುಕ್ ಮಾಡಿದ್ದೆ, ನಿನ್ನೆ ಮಾರ್ನಿಂಗ್ ಬುಕ್ ಮಾಡಿದ್ದೆ. ಇವಾಗ ಆಲ್ರೆಡಿ ಬಂತು, ಬೆಳಿಗ್ಗೆನೇ ಬಂತು, ಒಂದು 8 ಗಂಟೆ. ಅವರು ಫೋನ್ ಮಾಡಿದರು. ಒಂದೆರಡು ಸರಿ ಏನು ಮಾಡಿಬಿಟ್ಟಿದೆ ಅಂದರೆ, ನಾನು ಯಾವಾಗಲೂ ಒಂದೆರಡು ಸರಿ ಸಂಡೇನೇ ಬಂದುಬಿಟ್ಟಿತ್ತು, 2ರಿಂದ 3 ಬಾರಿ ಅನಿಸುತ್ತೆ. ಆವಾಗ ಸಂಡೇ ಅಂದರೆ ಸ್ವಲ್ಪ ಒಂದು ಅರ್ಧ ಗಂಟೆ 1 ಅವರು ಲೇಟಾಗಿ ಹೇಳ್ತೀವಿ. ನಾನು ಒಂದೊಂದು ಸರಿ ಎದ್ಬಿಟ್ಟಿರ್ತೀನಿ, ಒಂದೊಂದು ಸರಿ ಎದ್ದಿರಲ್ಲ. ಅವತ್ತೇನು ಮಾಡಿದ್ದಾರೆ, 1-2 ಸರಿ 6:30 ಆ ಥರ ಟೈಮಿಗೆ ಬಂದುಬಿಟ್ಟಿದ್ದಾರೆ. ಅಂದರೆ ನಾವು ಕೆಳಗಡೆ ಗೇಟು ಅದೆಲ್ಲ ಲಾಕ್ ಮಾಡಿರ್ತೀವಲ್ಲ, ಬಂದುಬಿಟ್ಟು ಫೋನ್ ಮಾಡ್ತಿದ್ದಾರೆ. ಅವಾಗ ನೋಡಿದ್ರೆ ಗ್ಯಾಸ್ನವರು. ಆಮೇಲೆ 2 ಗೇಟು ಎಲ್ಲ ತೆಗೆದು ಆಮೇಲೆ ಸಿಲಿಂಡ್ರ್ ಹಾಕಿಸ್ಕೊಂಡಿದ್ದೆ. ಅವಾಗ ಹೇಳಿದ್ದೆ ಅವರಿಗೆ, ಸಂಡೇ ಅಂತ ಸ್ವಲ್ಪ ಲೇಟಾಗಿ ಹೇಳ್ತೀವಿ ಅಷ್ಟೇ ಅಂತ. ಅದಕ್ಕೆ ಇವತ್ತೇನು ಮಾಡಿಬಿಟ್ಟಿದ್ದಾರೆ, ಫೋನ್ ಮಾಡಿದರು, ಈ ಥರ ಬಂದಿದ್ದೀವಿ, ಇದ್ದೀರಾ ಮನೇಲಿ ಅಂತೇಳಿ. ಇದ್ದೀವಿ ಬನ್ನಿ ಅಂತ ಅಂದಮೇಲೆ ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಬಂದರು. ಆಮೇಲೆ ಸಿಲಿಂಡ್ರೆಲ್ಲ ಹಾಕ್ಸಿ ಆಮೇಲೆ ಹೋದರು. ಓಕೆ. ಹಾಗೆ ಇವತ್ತು ತಿಂಡಿ ಏನು ಮಾಡೋದು, ತಲೆ ಮಾಂಸ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಅದು ಬಂದು ಕುರಿದು ತಲೆ. ಆಮೇಲೆ ನಂಗೆ ಬೇಡ, ಕುರಿ ತಲೆ ಅಲ್ವಾ, ನಾನು ಹೋಗಿದ್ದೆ ಮಟನ್ ಅಂಗಡಿಗೆ, ಕುರಿ ತಲೆ ಅಲ್ವಾ ಬೇಡ ಅಂತಲೇ ಹೇಳಿದೆ. ಅದಕ್ಕೆ ಮೊನ್ಮಮ್ಮ ಯಾವತ್ತೂ ಅಪರೂಪಕ್ಕೆ ತಿಂದರೆ ಏನಾಗಲ್ಲ ತಗೋ ಅಂತ ಹೇಳಿದ್ರು. ಅಂದರೆ ನಾವು ಮಟನೆಲ್ಲ ಸ್ವಲ್ಪ ಮೇಕೆದೆ ಇಷ್ಟಪಡ್ತೀವಿ, ಕುರಿದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಅಪರೂಪಕ್ಕೆ ತಿಂದರೆ ಏನಾಗಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ತೊಗೊಂಡ್ವಿ. ಚೆನ್ನಾಗಿತ್ತು ಸಾಂಬಾರು. ಕೌಶಿನೂ ತಿಂದೋಗಿದ್ನಲ್ಲ, ರಾತ್ರಿ ಪೀಸೆಲ್ಲ ಖಾಲಿಯಾಗಿಬಿಟ್ಟಿದೆ, ಬರೀ ಸಾಂಬಾರಿದೆ. ಅದಕ್ಕೆ ಈಗ ಮೊನ್ಮಮ್ಮ ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ ಏನಾದರೂ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಅದೇ ಸಾಂಬಾರು ತಿನ್ನೋಣ. ಇವಾಗ ಏನಾದರೂ ಲೈಟಾಗಿ ಏನಾದರೂ ಮಾಡು ಅಂದರು. ಅವರು ಲೈಟಾಗಿ ಮಾಡು ಅಂದರೆ ಉಪ್ಪಿಟ್ಟು ಮಾಡು ಅಂತಲೇ ಹೇಳೋದು ಯಾವಾಗಲೂ. ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಉಪ್ಪಿಟ್ಟು. ಅದಕ್ಕೆ ಸರಿ ಆಯಿತು. ಇವಾಗ ಮೊನ್ಮಮ್ಮ ವಾಕಿಂಗ್ ಹೋಗಿದ್ದಾರೆ. ಈಗ ಅಂದರೆ ಒಂದು ಅರ್ಧ ಗಂಟೆ ಆಯಿತು, 9 ಗಂಟೆಯಲ್ಲಿ ಹೋಗಿರೋದು. ಅವ್ರು ಇನ್ನೂ ಒಂದು 1/2 hour ಆಗುತ್ತೆ. ಅವ್ರು ಬರೋದ್ರೊಳಗಡೆ ನಾನು ತಿಂಡಿ ಎಲ್ಲ ಮಾಡ್ತೀನಿ. ನಮ್ಮಮ್ಮ ಕರೀತಾ ಇದ್ದಾರೆ ಅಂದ್ಕೊಂಡೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಕಡಲೆಕಾಯಿ ನೆನೆಸಿದ್ದೀನಿ. ನೆನೆ ಸಂತೆಲಿ ತೊಗೊಂಡಿರೋದು. ಮೊನ್ನೆ ಎಷ್ಟು ಮಣ್ಣಿದೆ ಅಂದರೆ ತುಂಬ ಮಣ್ಣಿದೆ. ಅದಕ್ಕೆ ಇಲ್ಲಿ ತೊಳೆಯೋದು ಬೇಡ, ಇಲ್ಲಿ ತೊಳೆದ್ರೆ ಒಂದು 4-5 ಸರಿ ಇದನ್ನು ತೊಳಿಬೇಕು. ಅದಕ್ಕೆ ರಾತ್ರಿ ನೀರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಟೆರೆಸ್ ಮೇಲೆ ಹೋಗ್ಬಿಟ್ಟು ಆ ಕಡೆ ಹೇಗಿದ್ದು ನಲ್ಲಿ ಎಲ್ಲ ಬಿಡಿಸಿದ್ದೀನಲ್ಲ, ಅಂದರೆ ಇಡಿಸಿದ್ದೀನಿ ಆ ಕಡೆ, ಅಲ್ಲೇ ತೊಳೆದ್ಬಿಟ್ಟು ಬೆಕ್ಕು ಕೂಡ ಆಟ ಆಡ್ತಾ ಇರುತ್ತೆ. ಆಮೇಲೆ ಬರೋಣ ಅಂತ. ಈಗ ಮೊನ್ನಮ್ಮ ಬಂದುಬಿಟ್ರೆ ತಿಂಡಿಗೆ ಅಂತೇಳಿ ನಾನು ತಿಂಡಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಗುಮ್ಮಿ ಹುಷಾರಾಗಿದ್ದಾಳೆ, ಪರವಾಗಿಲ್ಲ. ದಿನ ಸ್ವಲ್ಪ ಹುಷಾರಾಗ್ತಾ ಇದ್ದಾಳೆ. ಇವಾಗ ಹುಷಾರಾಗ್ತಿದ್ದಂಗೆ ಪಕ್ಕದ ಮನೆ, ಆ ಮನೆ, ಈ ಮನೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾಳೆ. ಅಷ್ಟೊಂದೇನು ಶಕ್ತಿ ಇಲ್ಲ, ಆದ್ರೂ ಓಡಾಡಿಕೊಂಡು ಆ್ಯಕ್ಟಿವ್ ಆಗಿದೆ. ನಾನು ಏನೋ ಆಗ್ಬಿಡುತ್ತೆ ಅಂತೆಲ್ಲ ಅಂದ್ಕೊಬಿಟ್ಟಿದ್ದೆ. ನಾನು ಅದಕ್ಕೆ ಹುಷಾರಿಲ್ಲದಾಗ ಒಂದಷ್ಟು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಏನು ಮೆಡಿಷನ್ ಹಾಕ್ಬೇಕಂದ್ರೆ ಯಾವ ಥರ ಫುಡ್ಡೆಲ್ಲ ಕೊಡಬೇಕು ಅದಕ್ಕೆ, ಅದೆಲ್ಲ ನೋಡಿನೇ ಕೊಡ್ತಾಯಿದ್ದೆ. ಆದರೂ ಅದು ಏನೂ ತಿಂತಾಯಿಲ್ಲ. ಹೋಗಿ ಡಾಕ್ಟ್ರ್ ಹತ್ರ ಒಂದು 4 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಒಂದೇ ಕಡೆ 4 ಇಂಜೆಕ್ಷನ್ ಕೊಟ್ಟಿದ್ದಾರೆ. 4 ಕೊಟ್ಟಮೇಲೆ ಅಲ್ಲಿಂದ ಬಂದ ತಕ್ಷಣ ಎಷ್ಟು ಆ್ಯಕ್ಟಿವ್ ಆಗೋಯಿತು ಅಂದರೆ, ಇಂಜೆಕ್ಷನ್ ಪವರು ಆ ಥರ ಇತ್ತು. ಫುಲ್ಲು ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತು ಆ ಥರದ್ದೆಲ್ಲ. ಅಂದರೆ ಸುಮ್ಮನೆ ಮಲಗಿರೋದು ನೋಡೋಕ್ಕೆ ಸಖತ್ತು ಬೇಜಾರಾಗ್ತಿತ್ತು. ಆಮೇಲೆಲ್ಲ ಇಂಜೆಕ್ಷನ್ ಕೊಟ್ಟು ಬಂದಮೇಲೆ ಚೆನ್ನಾಗಾಗಿದೆ. ದಿನ ಓಕೆ. ಆದರೆ ಅದು ಚಿಕನ್ ಡೈಲಿ ಹಾಕಿ ಏನು ಮಾಡುತ್ತೆ, ಚಿಕನ್ನೇ ಕೇಳ್ತಾ ಇರುತ್ತೆ. ಡಾಕ್ಟ್ರು ನೋಡಿದ್ರೆ ಚಿಕನ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಏನು ಮಾಡೋದಂತ ಗೊತ್ತಿಲ್ಲ. ಅದಕ್ಕೆ ಮೊದಲೆಲ್ಲ 1 ಕಾಲು ಹಾಕ್ತಿದ್ದೆ. ಅದಕ್ಕೆ ಇವಾಗ ಸ್ವಲ್ಪ ನಿಧಾನಕ್ಕೆ ಕಡಿಮೆ ಮಾಡೋಣ ಅಂದ್ಬಿಟ್ಟು ಅರ್ಧ ಕಾಲು ಹಾಕಿದ್ದೀನಿ, ಅರ್ಧ ಎಳೆ ಇಟ್ಟಿದ್ದೀನಿ. ಆ ಥರ ಹಾಲು ಅನ್ನ ಅಂತೂ ತಿಂತಾನೇ ಇಲ್ಲ, ಅದು ಹಾಗೇ ಇರುತ್ತೆ. ನಾನು ಕಲಸಿ ಹೇಗಿಟ್ಟಿರ್ತೀನಿ ಹಾಗೇ ಇರುತ್ತೆ. ನೋಡೋಣ, ಹಂಗೆ ದಿನ ಸರಿ ಹೋಗುತ್ತೆ. ಇವಾಗ ಆ್ಯಕ್ಟಿವ್ ಆಗಿದೆ, ಖುಷಿ ಆಯಿತು ನನಗಂತೂ. ನನಗೇನೋ ಆಗ್ಬಿಡುತ್ತೆ ಅದು ನನಗೆ ನೋಡುವಾಗ ಒಂದು 4-5 ಡೇಸ್ ಆಗೋಗಿತ್ತಲ್ಲ, ಅದನ್ನು ನೋಡುವಾಗ ಏನು ಅನ್ನಿಸ್ತಾಯಿತ್ತು ಅಂದರೆ ಇದು ಬದುಕಲ್ಲ ಅನ್ನೋ ಥರನೇ ಅನ್ನಿಸ್ಬಿಟ್ಟಿತ್ತು. ಈಗ ಖುಷಿಯಾಗಿದೆ. ಓಕೆ.
ಹಾಂ ಓಕೆ. ಹಾಗೆ ಕೌಶಿ ಸುಮಾರು ಒಂದು 3-4 ದಿನ ಆಯಿತು ಏರ್ಪಾಡ್ಸ್ ಬುಕ್ ಮಾಡಿದ್ದ ಫ್ಲಿಪ್ಕಾರ್ಟಿಂದ, ಅಂದರೆ ಬೋಟ್ ಕಂಪ್ನಿದು. ನೋಡ್ತಿರ್ಬೋದು ಬೋಟ್ ಕಂಪ್ನಿ ಇಲ್ಲಿ ಕಾಣಿಸ್ತಾ ಇದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಉಲ್ಟಾನೇ ಕಾಣಿಸೋದು. ಅದು ನಿನ್ನೆ ಬಂತು. ಅದಕ್ಕೆ ಅವನು ಪ್ರವೀಣನ ಮನೆಗೆ ಹೋಗೋ ಅಂದರೆ ಪ್ರವೀಣ ಮತ್ತು ಚೈತ್ರ ಎಲ್ಲ ಫೋನ್ ಮಾಡಿದರು ಬರೋಕ್ಕೆ ಹೇಳಿ. ಅದಕ್ಕೆ ಹೋಗು ಅಂದರೆ ಅವನಿಗೆ ಇಂಟ್ರೆಸ್ಟೇ ಇಲ್ಲ. ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇದು ಬರ್ತಿದೆಯಲ್ಲ ಅದಕ್ಕೆ. ಇದು ಬಂದಿಲ್ಲ. ಇದು ನಿನ್ನೆ ಬೆಳಿಗ್ಗೆನೇ ಬರುತ್ತೆ ಅಂತ ಅಂದ್ಕೊಂಡಿದ್ದ, ಬಂದಿರಲಿಲ್ಲ. ಅವ್ನು ಕಾಲೇಜಿಂದ ಬಂದಮೇಲೂ ಕೂಡ ಬಂದಿರಲಿಲ್ವಲ್ಲ, ಅದಕ್ಕೆ ಅವನಿಗೆ ಇಂಟ್ರೆಸ್ಟೇ ಇಲ್ಲ ಹೋಗೋಕ್ಕೆ. ಇದು ಬರುತ್ತೆ ಅದಕ್ಕೆ ನೆಕ್ಸ್ಟ್ ವಾರ ಹೋಗ್ತೀನಿ ಅಂತೇಳಿ. ಅದಕ್ಕೆ ನಾನು ಹೋಗಿ ಬರೋಗು ನೆಕ್ಸ್ಟ್ ವಾರನೂ ಬೇಕಾದರೂ ಹೋಗು ಅಂತೇಳಿ ಕಳಿಸಿದ್ದೀನಿ. ಇದೆ ಏರ್ಪಾಡ್ಸು. ಹಾಗೆ ಇದು ಬಂದು ಮೇಡ್ ಇನ್ ಇಂಡಿಯಾ ಅಂತ ಇದೆ. ಆದಷ್ಟು ನಮ್ಮ ಇಂಡಿಯಾದೇ ತೊಗೊಂಡ್ರೆ ಒಳ್ಳೆಯದು. ಒಂದೊಂದು ಸರಿ ಏನಾಗುತ್ತೆ ಬೇರೆದು ತೊಗೋಬೇಕಾಗುತ್ತೆ, ಆದರೆ ಇಂಡಿಯಾದಲ್ವಾ, ಅದಕ್ಕೆ ಒಂದು ಸ್ವಲ್ಪ ಖುಷಿ ಆಯಿತು. ಮೇಡ್ ಇನ್ ಇಂಡಿಯಾ ಅಂತ ಏನು ಇದೆ ಇಲ್ಲಿ. ಹಾಗೆ ನಿನ್ನೆ ಅಲ್ಲೇ ಚೆಕ್ ಮಾಡಿಸಿದ್ವಿ. ಅಲ್ಲೇ ಚೆಕ್ ಮಾಡಿಬಿಟ್ಟು ನಾನು ತೊಗೊಂಡಿದ್ದು. ಅವ್ನು ಹೇಳಿದ್ದೆ ಫಸ್ಟ್, ಯಾಕೆಂದರೆ ನಾನು ಈ ಥರದ್ದು ಈ ಥರ ಇದೆ 100% ಚಾರ್ಜ್ ಮಾಡಿ ಇಟ್ಟಿದ್ದೀನಿ. ನನಗೆ ಈ ಥರದ್ದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಯಾಕೆಂದರೆ ಯೂಸು ಮಾಡಲ್ಲ. ನಿಮಗೆ ಕಾಣಿಸ್ತಿರ್ಬೋದು 100% ಅಂದರೆ 60% ಏನೋ ಚಾರ್ಜ್ ಇತ್ತು. ನಾನು 100% ಮಾಡಿ ಇಟ್ಟಿದ್ದೀನಿ. ಹಾಗೆ ಈ ಥರದ್ದೆಲ್ಲ ನನಗೆ ಅಷ್ಟೊಂದು ಇಷ್ಟನೂ ಆಗಲ್ಲ, ಯಾಕೆಂದರೆ ಒಂಥರ ನಾನು ಜಾಸ್ತಿ ಈ ಥರ ಅದೆಲ್ಲ ಯೂಸ್ ಮಾಡಲ್ಲ. ಅದು ತುಂಬ ಹೊತ್ತು ಹಾಕ್ಕೊಂಡ್ರೆ ಹೆಂಗಾಗುತ್ತೆ ಅಂದರೆ ಕಿವಿ ಗುರ್ರ ಅನ್ನೋ ಥರ ಏನೋ ಒಂಥರ ಫೀಲ್ ಆಗುತ್ತೆ. ಅದಕ್ಕೆ ನನಗೆ ಮತ್ತೆ ಈ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಚೆನ್ನಾಗಿದೆ. ನಾನು ನಿನ್ನೆ ಅಲ್ಲೇ ಚೆಕ್ ಮಾಡಿಬಿಟ್ಟು ಅವ್ನು ಹೇಳಿದ್ದ, ಅಮ್ಮ ಅಲ್ಲೇ ಚೆಕ್ ಮಾಡಿಬಿಟ್ಟು ಏನಾದರೂ ಡ್ಯಾಮೇಜ್ ಇದ್ದರೆ, ಅಂದರೆ ಫ್ಲಿಪ್ಕಾರ್ಟ್ದು ಕವರ್ ಬರುತ್ತೆ ನೋಡಿ, ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಇತ್ತು, ಓಪನ್ ಮಾಡಿರೋ ಥರ ಏನಾದರೂ ಇದ್ದರೆ ನೀನು ವಾಪಸ್ ಕಳಿಸ್ಬಿಡಮ್ಮ ಅಂತ ಹೇಳಿದ. ಸರಿ ಅಂದ್ಬಿಟ್ಟು ಅಲ್ಲೇ ಚೆಕ್ ಮಾಡಿಸಿ ಎಲ್ಲ ನೋಡಿ ಎಲ್ಲ ಆದಮೇಲೆ ಓಕೆ ಚೆನ್ನಾಗಿದೆ ಅನ್ನಿಸ್ತು. ಏನೂ ಡ್ಯಾಮೇಜ್ ಎಲ್ಲ ಏನೂ ಇರಲಿಲ್ಲ. ಅಂದರೆ ಇವಾಗ ಏನೇನೋ ಮೋಸ ಮಾಡ್ತಾರಲ್ವ, ಅದಕ್ಕೆ. ಆಮೇಲೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ತೊಗೊಬಂದು ಆಮೇಲೆ ಚೆಕ್ ಮಾಡಿದೆ, ಚೆನ್ನಾಗಿದೆ. ಮತ್ತು ಒಂದು ಇದು ಕೊಟ್ಟಿದ್ದಾರೆ ಚಾರ್ಜಿಂಗ್ಗೆ. ಇದು ಕೂಡ ಚೆನ್ನಾಗಿದೆ. ಓಕೆ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ನೋಡಿರ್ತೀನಿ ತುಂಬ ಜನ ಯೂಸ್ ಮಾಡ್ತಿರ್ತಾರೆ, ನನಗೆ ಅಷ್ಟು ಇಷ್ಟ ಆಗಲ್ಲ. ನಾನು ಜಾಸ್ತಿ ಈಗ ಯಾವುದೇ ಒಂದು ಫೋನ್ ಕಾಲ್ ಬಂದ್ರೂ ಈಗ ಕಿವಿಗೆ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಜಾಸ್ತಿ ಹೊತ್ತು. ಸ್ಪೀಕರ್ ಹಾಕ್ಕೊಂಡೇ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ಏನಾದರೂ ಹೊರ್ಗಡೆ ಇದ್ದರೆ ಅಷ್ಟೇ ನಾನು ಸ್ವಲ್ಪ ಕಿವಿಯಲ್ಲಿಟ್ಟು ಹೀಗೆ ಮಾತಾಡುವಂಥದ್ದು. ಮನೇಲಿ ಏನಾದರೂ ಇದ್ದರೆ ಸ್ಪೀಕರ್ ಆನ್ ಮಾಡಿಬಿಟ್ಟು ಓಡಾಡಿಕೊಂಡು ಕೆಲಸ ಮಾಡ್ತಾ ಮಾತಾಡ್ತೀನಿ. ಹೆಚ್ಚು ಜಾಸ್ತಿ ಅಂದರೆ ಮಾತಾಡಿದ್ರೆ ಒಂಥರ ಕಿವಿ ಒಂಥರ ಆಗ್ತಾಯಿರುತ್ತೆ, ಗುರ್ರು ಅನ್ನೋ ಥರ. ಅದರಲ್ಲಿ ಇಯರ್ಫೋನು ವಯರ್, ನಾನು ಸ್ವಲ್ಪ ಈ ಥರ ಇಯರ್ಫೋನ್ಗಿನ್ನ ಅಂದರೆ ಏನು ಏರ್ಪಾಡ್ಸ್ಗಿನ್ನ ವಯರ್ ಇರುತ್ತೆ ನೋಡಿ, ಆ ಥರ ಇಯರ್ಫೋನ್ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಯೂಸ್ ಮಾಡ್ತೀನಿ, ಆದರೆ ಜಾಸ್ತಿ ಅಲ್ಲ. ಅಂದರೆ ಊರಿಗೆಲ್ಲ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಸಾಂಗ್ ಎಲ್ಲ ಕೇಳೋದಕ್ಕಷ್ಟೇ ಯೂಸ್ ಮಾಡ್ತೀನಿ. ಓಕೆ, ಚೆನ್ನಾಗಿದೆ ಇದು. ನೆನ್ನೆ ತಂದ ತಕ್ಷಣ ನಾನು ಸ್ವಲ್ಪ ಚೆಕ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ನಾನು ಯೂಸ್ ಮಾಡಿದೆ. ನಮ್ಮ ಪುಟ್ಟವ ಅದೇ ಟೈಮಿಗೆ ಫೋನ್ ಮಾಡಿದ್ರೆ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ. ಅದೇ ಜಾಸ್ತಿ ಹೊತ್ತು ನನಗೆ ಸೆಟ್ ಆಗಲ್ಲ ಇದಷ್ಟೇ. ಒಂದು ಹಳೇದೊಂದಿದೆ ಬ್ಲ್ಯಾಕ್ದು, ಅದು ಯಾವ ಕಂಪ್ನಿದು ಅಂತ ಗೊತ್ತಿಲ್ಲ, ಮರ್ತೋಗಿದೆ. ಅದೇನು ಹಾಳಾಗಿದೆ ಅಂತ ಹೇಳ್ತಾರೆ, ಅದಕ್ಕೆ ಇದು ತೊಗೊಂಡಿದ್ದಾನೆ ಅಷ್ಟೆ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಕೆಲಸ ಉಂಟು. ಓಕೆ, ಗುಮಿ ಅಂತ ಕಿರ್ಚು ಹೋಗ್ಬಿಟ್ಟು ಅಲ್ಲಿ ಹೋಗಿ ಹಾಲು ಹಾಕಿದ್ದೀನಿ, ತಿನ್ನು. ಚಿಕನ್ ಎಲ್ಲ ಹಾಕೋಂಗಿಲ್ಲ ನಿನಗೆ. ಬೆಳಗ್ಗೆಯಿಂದ ಹಿಂಗೆ ಕಿರ್ತಿದ್ಯಾ, ಇವತ್ತೆಲ್ಲ ಹಾಕದೇ ಇಲ್ಲ. ಹೋಗ ಹೋಗು. ಉಪ್ಪಿಟ್ಟು ಸರಿ, ಅಕ್ಕಿ ಉಪ್ಪಿಟ್ಟು ಸ್ವಲ್ಪ ಪನ್ಬೇಕು. ಬಾ ಬಾ, ನಡಿ ನಡಿ ನಡಿ, ನೋಡಿ ಒಂದ ಬಾ.
ಬಾ ಬಾ ಇಲ್ಲಿ ಬಾ ಇಲ್ಲಿ ಇಲ್ಲಿ ಬಾ ಬಾ ಇಲ್ಲಿ ಬಾ ಬಾ ಹೋಗು. ನೀರು ಒಂದೇ ಕುಡಿ, ಹಾಲು ಕುಡಿಬೇಡ, ನೀರು ಕುಡಿ. ಬಾಗ್ಲೂರು ಸ್ವಲ್ಪ ಮುಂದೆ ಬಿಟ್ಬಿಟ್ಟು ಹೋಗಿ. ಗುಮ್ಮಿ ಕಳಿಸಿ. ಇಲ್ಲ ಬಂದ್ಲು ಓಕೆ. ಹಾಗೆ ನಾವು ಇವಾಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ ಕಡಲೆಕಾಯಿ ತುಳಿಯೋದಕ್ಕೆ. ನೋಡಿ ಎಷ್ಟು ಕಷ್ಟಪಡಬೇಕು ಒಂದು ವಿಡಿಯೋ ಮಾಡಬೇಕಂದ್ರೆ. ಬಾ ಇಲ್ಲಿ ಬಾ. ಬರ್ತೀರಾ? ಹಾಂ ಹೋಗಿ. ಕಿರ್ಚಬೇಡ ಕಣಲ್ಲಿ. ಕಡಲೆಕೆಲ್ಲ ತೊಳೆದ್ಬಿಟ್ಟು ಹಾಗೆ ಪಕ್ಷಿಗಳಿಗೆ ಅಕ್ಕಿ ಎಲ್ಲ ಹಾಕಿ ಹೋಗೋದು. ಓಕೆ. ಎಷ್ಟು ಮಣ್ಣಿದೆ ಅಂದರೆ ತುಂಬ ಮಣ್ಣಿದೆ. ನಿಮಗೆ ಕಾಣಿಸ್ತಿದೆ ಅದು ನಲ್ಲಿ ಇರೋದ್ರಿಂದ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನೋಡ್ತಿರ್ಬೋದು ಎಷ್ಟು ಗಲೀಜು ಅಂದರೆ ಗಲೀಜದು. ಒಳ್ಳೆಡಿ ಸುಂದರಿನ ಗಮ್ಮ ಗರ್ಕೆ ಇದೆಯಲ್ಲಿ ತಿನ್ನು. ಇನ್ನೊಂದು ಪಾತ್ರೆ ತಂದಿದ್ದೀನಿ, ಏನಕ್ಕೆ ಅಂದರೆ ಇದ್ರಲ್ಲಿ ತೊಳೆದು ಈ ಥರ ಎಲ್ಲ ಹಾಕೋದು. ಸ್ವಲ್ಪನೇ ತಂದಿರೋದು, ನನಗಷ್ಟು ಇಷ್ಟ ಆಗಲ್ಲ ಬೇಯಿಸಿರೋದು, ಹಸಿದಷ್ಟೇ ತಿಂತೀನಿ. ಏನು ಸಿಕ್ತೆ? ಗರಿಕೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಗಲೀಜಿದೆ ಅಂತ. ಮಣ್ಣಂದರೆ ಮಣ್ಣು. ಮೇಲೆ ತೋರಿಸ್ತೀನಿ. ನೋಡಿ ಕಾಣಿಸ್ತಿದೆ ಎಷ್ಟು ಮಣ್ಣಿದೆ. ಇದನ್ನು 4ರಿಂದ 5 ಬಾರಿ ತೊಳಿಬೇಕು. ಮತ್ತು ಸಿಂಕಲ್ಲಿ ಹಾಕಿದ್ರೆ ಸಿಂಕೆಲ್ಲ ಕಟ್ಕೊಬಿಡುತ್ತೆ, ಅದಕ್ಕೆ ಹೊರಗಡೆ ತಂದು ಚೆಲ್ಲಬೇಕು. ಆಮೇಲೆ ಒಂದು ಐಡಿಯಾ ಬಂತು, ಇಲ್ಲಿ ಬಂದ್ಬಿಟ್ಟು ತೊಳೆದ್ರೆ ಬೆಸ್ಟ್ ಅಂತೇಳಿ. ಈ ಥರ ಮಾಡೋದಲ್ಲ, ಈ ಥರ. ಓಕೆ, ಇದನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು. ಗುಮ್ಮಿ ನೋಡಿ ಬಿಸಿಲಲ್ಲಿ. ಗಮ ಫುಲ್ ಹ್ಯಾಪಿ. ಗಮ ಟೀ ಶರ್ಟ್ ಹಾಕಿದ್ದೀನಿ, ಬಾ ನಿನಗೆ. ಬಾ ಇವಾಗ. ಇಲ್ಲ ಹೋಗ್ಬೇಕಿಲ್ಲ ಬರಬೇಕು. ಹೋಗ ನಡೆಯೋಕ್ಕೆ ಆಗಲ್ಲ ನಿನಗೀಗ. ಅಯ್ಯಯ್ಯೋ, ಚಿಕ್ಕ ಟೀ ಶರ್ಟ್ ಹಾಕ್ಬೇಕು. ಅಟ್ಯಾಕ್ ಮಾಡಿದ್ರೆ ಅಟ್ಯಾಕ್ ಏನಾಗುಮ್ಮಿ? ನಿಮ್ಮಪ್ಪ ಬರ್ತಾನ ನಿನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ? ಕೈ ಅದ್ರೊಳಗಡೆಗೆ ಹಾಕಿದ್ದೆ ತಾನೇ, ಯಾಕೆ ತೆಗ್ದಾಕ್ತೆ? ನಡ್ಕೊ ಬೇಗ. ಅದು ಹೆಂಗೆ ನಡ್ಕೊತೀಯ ಗುಮ್ಮಿ?
ನಮ್ಮ ಗುಮ್ಮಿ ಹಾಗೆ ಚೇರ್ ಮೇಲೆ ಕೂತ್ಕೊಂಡು ಪಾರಿವಾಳಗಳು ಹಕ್ಕಿನೆಲ್ಲ ತಿಂತಾ ಇದೆಯಲ್ಲ ಅದನ್ನು ಕೂತ್ಕೊಂಡು ನೋಡ್ತಾ ಇದೆ. ಪ್ರತಿದಿನ ಹಾಗೆ ಮಾಡೋದದು. ಚೇರ್ ಮೇಲೆ ಕೂತ್ಕೊಂಡು ಇಲ್ಲಾಂದರೆ ನೆಲದ ಮೇಲೆ ಕೂತ್ಕೊಂಡು ಪಾರಿವಾಳನ ನೋಡ್ತಾ ಕೂತಿರುತ್ತೆ. ಒಂದೊಂದು ಸರಿ ಟೆರೆಸ್ ಮೇಲೆ ಹೋಗುತ್ತೆ. ಯಾವಾಗ ಅಂದರೆ ನಾನು ಗೇಟೆಲ್ಲ ತೆಗ್ದಿರ್ತೀನಿ ನೋಡಿ, ಅಂಥ ಟೈಮಲ್ಲಿ ಟೆರೆಸ್ ಮೇಲೆ ಹೋಗ್ಬಿಟ್ಟು ಇದೇನಾದರೂ ಟೆರೆಸ್ ಮೇಲೆ ಹೋದರೆ ಪಾರಿವಾಳಗಳು ಇದನ್ನು ನೋಡಿ ಹಾರಿಬಿಡುತ್ತೆ. ಏಕೆಂದರೆ ಅದು ನನ್ನನ್ನು ಹಿಡಿಯೋಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಅದು ಆ ಥರ ಮಾಡುತ್ತೆ. ಇವಾಗ ಗೇಟೆಲ್ಲ ಕ್ಲೋಸ್ ಮಾಡಿದ್ದೀನಲ್ಲ, ಅದಕ್ಕೆ ಇಲ್ಲೇ ಕೂತ್ಕೊಂಡು ಪಾರಿವಾಳನ ನೋಡೋದು. ನಾನು ಪಾರಿವಾಳಕ್ಕೆ ಆ ಕಡೆ ಸೈಡು ಅಕ್ಕಿ ನೀರು ಎಲ್ಲ ಇಟ್ಟಿದ್ದೀನಿ, ಅಲ್ಲೂ ತಿನ್ನುತ್ತೆ. ಮತ್ತು ಈ ಕಡೆ ನಾನೇನಕ್ಕೆ ಇಟ್ಟಿರೋದು ಅಂದರೆ ಇದು ಹಳಿಲ್ಗಳಿಗೆ ಅಂಥೇಳಿ ಇಟ್ಟಿರೋದು. ಹಳಿಲ್ಗಳು ಬಂದು ಆ ಕಡೆಯಿಂದ ಅಂದರೆ ಈ ಸೈಡಿಂದ ಆ ಕಡೆಗೆ ಬರುತ್ತಲ್ಲ, ಯಾಕೆ ಪಾಪ ಅಲ್ಲಿ ತನಕ ಬರಬೇಕು ಅಂಥೇಳಿ ಇಲ್ಲೇ ಒಂದು ಸ್ವಲ್ಪ ಅಕ್ಕಿ ನೀರು ಒಂದು ತಟ್ಟೆಯಲ್ಲೆಲ್ಲ ಇಟ್ಟಿದ್ದೀನಿ. ಆದರೆ ಪಾರಿವಾಳಗಳೇನು ಮಾಡುತ್ತೆ, ಅಲ್ಲಿ ಖಾಲಿ ಆದಮೇಲೆ ಈ ಕಡೆ ಬಂದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗೇನು ಮಾಡುತ್ತೆ, ಅಳಿಲು ಮರದ ಮೇಲೆ ಕೂತಿರುತ್ತೆ. ಇದೆಲ್ಲ ಹೋಗುತ್ತಲ್ಲ, ಪಾರಿವಾಳಗಳೆಲ್ಲ ಹೋದ್ಮೇಲೆ ಹಳಿಲ್ ಬಂದು ಉಳ್ದಿರೋದನ್ನು ಕೂತ್ಕೊಂಡು ತಿನ್ನುವಂಥದ್ದು. ಆ ಥರ ಮಾಡುತ್ತೆ. ನಾನು ಆ ಕಡೆ ಪಾರಿವಾಳ, ಈ ಕಡೆ ಹಳಿಲು ತಿನ್ನಲಿ ಅಂತ ಮಾಡಿರೋದು. ನೋಡಿದರೆ ಅಲ್ಲಿ ತಿನ್ಬಿಟ್ಟು ಬಂದು ಇಲ್ಲೂ ಖಾಲಿ ಮಾಡೋಗುತ್ತೆ. ಹಾಗೆ ಇನ್ನೊಂದೇನೆಂದರೆ ಬೆಳಿಗ್ಗೆನೇ ಬರಲ್ಲ ಪಾರಿವಾಳಗಳು. ಅದು ಬರೋದು ಎಷ್ಟು ಗಂಟೆಗೆ ಅಂದರೆ 12:30 ಮೇಲೆ ಬರುತ್ತೆ ಪಾರಿವಾಳಗಳು. ನಾನು ಡೈಲಿ ಅಬ್ಸರ್ವ್ ಮಾಡ್ತೀನಲ್ವ, ಆವಾಗ ನಾನು ಯಾವ ಟೈಮ್ಗಾದರೂ ಹೋಗಿ, ಅಂದರೆ ನಾನು ಟೆರೆಸ್ಗೆ ಯಾವ ಟೈಮಿಗೆ ಹೋಗ್ತೀನಿ ಆ ಟೈಮ್ಗೆ ಹೋಗಿ ಅಕ್ಕಿ ಹಾಕಿ ಬರ್ತೀನಿ. ಅಂದರೆ ಟೈಮಿಂಗ್ಸ್ ಇಲ್ಲ ನನಗೆ, ಯಾವಾಗ ಟೆರೆಸ್ಗೆ ಹೋಗಿರ್ತೀನಿ ಆವಾಗ ಹಾಕ್ಬಿಟ್ಟು ಬಂದುಬಿಟ್ಟಿರ್ತೀನಿ. ಆದರೆ ಪಾರಿವಾಳಗಳು ಮಾತ್ರ 12:30 1 ಗಂಟೆ ಆ ಥರ ಟೈಮಲ್ಲಿ ಬರುತ್ತೆ. 4 ಗಂಟೆ ತನಕನೂ ಬಂದು ತಿಂದು ಹೋಗುತ್ತೆ. ಆದರೆ ಬೆಳಿಗ್ಗೆ ಟೈಮು ಒಂದು 8 ಗಂಟೆ ಆ ಥರ ಟೈಮಲ್ಲೆಲ್ಲ ಬರಲ್ಲ. ಆ ಥರ ಟೈಮಲ್ಲಿ 1 2 ಆ ಥರ ಪಾರಿವಾಳ ಅಷ್ಟೇ ಬರುವಂಥದ್ದು. ಇಲ್ಲಾಂದರೆ ಜಾಸ್ತಿ ಬರೋದು ಅಂದರೆ 12:30 ಮೇಲೆ 12 ಗಂಟೆ ಮೇಲೆ ಸಾಯಂಕಾಲ 4 ಗಂಟೆ ಗಂಟಲು ಇದ್ದು ತಿಂತಾ ಇರುತ್ತೆ, ಬರುತ್ತೆ ಹೋಗುತ್ತೆ ಆ ಥರ. ಅದನ್ನು ಇದು ನಮ್ಮ ಗುಮ್ಮಿ ನೋಡ್ತಾ ಕೂತಿದೆ. ಓಕೆ. ಹಾಗೆ ಮೋನ್ ಏನಾದರೂ ಊಟ ಬೇಡ, ರೈಸ್ ಇದೆಯಲ್ಲ ನಾನು ತಿಂತೀನಿ ಅಂದರು. ಮತ್ತು ಏನಕ್ಕೆ ರೈಸ್ ಮಾಡೋದು, ಮೋನ್ ಆಗುತ್ತೆ. ನಾನು ಬರೀ ಈ ಥರ ಸಲಾಡ್ ತಿನ್ನೋಣ ಅಂದರೆ ಸೌತೆಕಾಯಿ, ಗೆಡ್ಡೆಕೋಸು, 1-2 ಬನಾನಾ ಈ ಥರ ಇಟ್ಕೊಂಡು ತಿನ್ನೋಣ ಅಂದ್ಕೊಂಡು ನಾನು ಬಂದಿದ್ದೀನಿ. ಏಕೆಂದರೆ ತುಂಬ ಜನ ಡಯೆಟ್ ಮಾಡುವಂಥವ್ರು ಏನು ಮಾಡ್ತಾರೆ ಅಂದರೆ ಪ್ರತಿದಿನ ಅವರು ಸೌತೆಕಾಯಿ, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಮೊಳಕೆ ಕಾಳು, ಅಂದರೆ ಮೊಳಕೆ ಕಟ್ಟಿರುವಂಥ ಕಾಳು ಅದನ್ನೆಲ್ಲ ಇಟ್ಕೊಂಡೇ ಅವರು ಒನ್ ಟೈಮ್ ತಿಂಡಿ ಅಥವಾ ಊಟ ಮುಗಿಸ್ಬಿಡ್ತಾರೆ. ನಾನು ಇವತ್ತು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮೊದಲೊಂದು ದಿನ ಟ್ರೈ ಮಾಡಿದ್ದೆ, ನಿಜವಾಗ್ಲೂ ನನಗೆ ಆಗಿಲ್ಲ ಅದು. ತಿಂದೆ, ಆದರೂ ನನಗೆ ಏನಾದರೂ ಅದು ತಿಂದಾದ್ಮೇಲೂ ಏನಾದರೂ ರೈಸ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಇವತ್ತು ಒಂದಿನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತು ಯಾರು ರೈಸ್ ಮಾಡೋರು ನನ್ನೊಬ್ಳಿಗೆ ಅಂಥೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಒಂದು ಸೌತೆಕಾಯಿ ಮತ್ತು ಒಂದು ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಬನಾನಾ ಈ ಥರದ್ದೆಲ್ಲ ಇಟ್ಕೊಂಡು ತಿನ್ನೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಇದೆಲ್ಲ ಇಟ್ಕೊಂಡು ತಿಂದೆ. ಆದರೆ ನನಗೇನು ಅನ್ನಿಸ್ತು ಅಂದರೆ ನನಗೆ ಅದು ಸೆಟ್ ಆಗಲ್ಲ. ಅದೇನಿದ್ರು ಡಯೆಟ್ ಮಾಡೋರ್ಗಷ್ಟೇ ಸೆಟ್ ಆಗುವಂಥದ್ದು. ಆಮೇಲೆ ಮೋನ್ ಬಂದರು, ಅವ್ರಿಗೂ ಸ್ವಲ್ಪ ರೈಸ್ ಎಲ್ಲ ಹಾಕ್ಕೊಟ್ಟೆ. ಆಮೇಲೆ ಇನ್ನೊಂದು ಸ್ವಲ್ಪ ರೈಸ್ ಉಳಿತಲ್ಲ ಅದನ್ನು ಕೂಡ. ಆಮೇಲೆ ನನಗೆ ಇದು ಹೊಟ್ಟೆ ಫುಲ್ ಆದಂಗೆ ಅನ್ನಿಸ್ಲಿಲ್ಲ, ಅದಕ್ಕೆ ನಾನೇನು ಮಾಡಿದೆ, ರೈಸ್ ಹಾಕ್ಕೊಂಡು ತಿಂದೆ. ಕ್ಯಾರೆಟ್ ಸ್ವಲ್ಪ ನಿಧಾನ ತಿನ್ನೋದಕ್ಕೆ. ಗೆಡ್ಡೆಕೋಸು ತಿನ್ಬೋದು, ಸೌತೆಕಾಯಿ ಬೇಗ ತಿನ್ಬೋದು ಈಸಿಯಾಗಿ. ಆದರೆ ಕ್ಯಾರೆಟ್ ನಿಧಾನಕ್ಕೆ ಅಗ್ದು ತಿನ್ನಬೇಕು ಅಂಥೇಳಿ ಕ್ಯಾರೆಟ್ನ ಆಮೇಲೆ ಕ್ಯಾನ್ಸಲ್ ಮಾಡಿಬಿಟ್ಟೆ, ಬೇಡ ಅಂಥೇಳಿ. ಆಮೇಲೆ ಸೌತೆಕಾಯಿ, ಗೆಡ್ಡೆಕೋಸು, ಬನಾನಾ 2, ಒಂದು ಆರೆಂಜು ಇಷ್ಟಿಟ್ಕೊಂಡು ಟ್ರೈ ಮಾಡಿದೆ. ಆದರೆ ನನಗೆ ಸೆಟ್ ಆಗಲಿಲ್ಲ. ಆಮೇಲೆ ಮೋನ್ ಊಟ ಮಾಡಿ ಉಳ್ದಿರೋದು ಸ್ವಲ್ಪ ರೈಸ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ನಾನು ಆಮೇಲೆ ಊಟ ಮಾಡಿದ್ದು. ಆವಾಗ ನೋಡಿ ಹೊಟ್ಟೆ ಫುಲ್ ಅಂತ ಅನಿಸಿದ್ದು. ಇದೇನಿದ್ರು
ಯಾರೆಲ್ಲ ಡಯಟ್ ಮಾಡ್ತಾರೆ ಅವರಿಗೆ ಅಷ್ಟೇ ಸೆಟ್ ಆಗುತ್ತೆ, ನನಗೆ ಮಾತ್ರ ರಿಯಲಿ ಸೆಟ್ ಆಗಲ್ಲ. ಬೇಕಾದರೆ ಊಟದ ಜೊತೆಗೆ ಒಂದೆರಡು ಸೌತೆಕಾಯಿ ಪೀಸು ಅಥವಾ ಒಂದೆರಡು ಕ್ಯಾರೆಟು ಈ ಥರ ಇಟ್ಕೊಂಡು ತಿಂತೀನಿ. ಆದರೆ ಅದನ್ನೇ ಊಟ ತಿಂಡಿ ಅಂಥೇಳಿ ಮಾಡೋಕ್ಕೆ ನನ್ನ ಕೈಯಲ್ಲಂತೂ ಸಾಧ್ಯವೇ ಇಲ್ಲ. ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ ಅನಿಸ್ಬಿಡ್ತು ನನಗೆ. ಹಾಗೆ ರಿಮೋಟ್ ಹಾಳಾಗಿದೆ ಅಂತ ಹೇಳಿದ್ನಲ್ಲ ನಿಮಗೆ, ಹಾಗೆ ಹೊಸ ರಿಮೋಟ್ ತಗೊಬಂದಿದ್ದಾರೆ, ಸೇಮ್ ಆತ್ವೇದು. ಆದರೆ ಇದು ವೈಟ್ ಕಲರ್ ಇದೆ, ಅದು ಬ್ಲ್ಯಾಕ್ ಕಲರು. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಓಕೆ, ಚೆನ್ನಾಗಿದೆಯಲ್ಲ. ಮತ್ತು ಹಳೆ ರಿಮೋಟ್ಗಳೆಲ್ಲ ಹೇಗೆ ಅಂದರೆ ವೆಯ್ಟ್ ಇತ್ತು, ಇದು ವೆಯ್ಟೇ ಇಲ್ಲ ಸ್ವಲ್ಪನೂ, ತುಂಬ ಹಗುರವಾಗಿತ್ತು. ಓಕೆ ಆಯಿತು, ಚೆನ್ನಾಗಿದೆಯಲ್ಲ ಅಂಥೇಳಿ ಶೆಲ್ಲೆಲ್ಲ ಹಾಕ್ಬಿಟ್ಟು ಟಿ ವಿ ಎಲ್ಲ ಆನ್ ಮಾಡ್ತೀನಿ. ವರ್ಕೇ ಆಯ್ತಾ ಇಲ್ಲ ರಿಮೋಟು. ಏನಕ್ಕೆ ವರ್ಕ್ ಆಯ್ತಿಲ್ಲ ಅಂದ್ಬಿಟ್ಟು, ಯಾಕೆಂದರೆ ಫಸ್ಟು ನಾನು ಹಳೆ ರಿಮೋಟಲ್ಲಿರುವಂಥ ಶೆಲ್ನ ತೆಗೆದು ಹೊಸ ರಿಮೋಟ್ಗೆ ಹಾಕಿ ಯೂಸ್ ಮಾಡಿದೆ, ಅದು ಸರಿಯಾಗಿ ವರ್ಕ್ ಆಗಲಿಲ್ಲ. ಆಮೇಲೆ ನಾನು ಮತ್ತೆ ಹೊಸ ಶೆಲ್ ಹಾಕಿ ಟ್ರೈ ಮಾಡಿದೆ, ಆದರೆ ಅದು ಹಾಕಿದ್ಮೇಲೂ ಅದು ವರ್ಕೇ ಆಗಲಿಲ್ಲ. ಏನೋ ಪ್ರಾಬ್ಲಮ್ ಆಗಿರಬೇಕು, ರಿಮೋಟ್ ಏನೋ ಆಗಿದೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ವಾಪಸ್ ಆ ರಿಮೋಟನ್ನು ಕಳಿಸ್ದೆ ಅವರಿಗೇ. ಅವ್ರು ಹೇಳಿದರು ಚೆಕ್ ಮಾಡಿಬಿಟ್ಟು ನೀವು ಅದು ವರ್ಕ್ ಆಗಿಲ್ಲ ಅಂದರೆ ತೊಗೊಬನ್ನಿ, ಯಾಕೆಂದರೆ ಒಂದೊಂದು ರಿಮೋಟ್ಗಳು ವರ್ಕ್ ಆಗಲ್ಲ ಅಂತೇಳಿದರು. ಸುಮಾರು ರಿಮೋಟು ಅವ್ರ ಹತ್ರನೇ ಇಸ್ಕೊಬರ್ತೀವಿ, ಆದರೆ ಇದೇ ಫಸ್ಟ್ ಟೈಮು ವರ್ಕ್ ಆಗದೇ ಇರುವಂಥ ರಿಮೋಟು ಸಿಕ್ಕಿರೋದು. ಆಮೇಲೆ ಮತ್ತೆ ಅದನ್ನು ವಾಪಸ್ ಕಳಿಸಿದ್ವಿ. ಅದು ಕೌಶಿ ಬಂದಮೇಲೆ ತೊಗೊಂಡೋಗಿ ಕೊಟ್ಬಿಟ್ಟು, ಯಾಕೆಂದರೆ ಅವರು ವರ್ಕ್ ಮಾಡ್ತಾರೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತಾರೋ ಗೊತ್ತಿಲ್ಲ, ಸಂಜೆಯವರು 6 ಗಂಟೆ ಮೇಲೆ ಬರೋದು. ನಾವು ಹೋಗ್ಬೇಕಂದ್ರೆ 6 ಗಂಟೆಗೆ ಹೋದರೆ ಅವರು ಸಿಗ್ತಾರೆ ಅಂದ್ಬಿಟ್ಟು. ಹೇಗಿದ್ರು ಕೌಶಿನೂ ಕೂಡ ಪ್ರವೀಣನ ಮನೆಯಿಂದ ಬಂದ. ಆಮೇಲೆ ಅವ್ನು ಬಂದಮೇಲೆ ಅವನ ಕೈಯಲ್ಲೇ ಕೊಟ್ಟು ಕಳಿಸ್ತೇವೆ. ಅಂಕಲ್ ಹತ್ರ ಹೋಗ್ಬಿಟ್ಟು ಈ ಥರ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿಸು, ಏನು ಚೇಂಜ್ ಮಾಡಿಸ್ಕೊಬಾ, ಇನ್ನೊಂದು ರಿಮೋಟ್ ಇದ್ದರೆ ಇಸ್ಕೊಬಾ, ಇಲ್ಲಾಂದರೆ ಬಂದುಬಿಡು ತಂದು ಕೊಡ್ತಾರೆ ಅಂತ ಹೇಳಿದೆ. ಆಮೇಲೆ ಅವನು ಹೋಗ್ಬಿಟ್ಟು ಹೇಳಿದ್ದಾನೆ ಈ ಥರ ಅಂಥೇಳಿ. ಆಮೇಲೆ ಅಂಕಲು ಸರಿ ಆಯಿತು ಅಂದ್ಬಿಟ್ಟು ಬೇರೆದು ರಿಮೋಟ್ ಕೊಟ್ಟು ಕಳಿಸಿದ್ರು, ಸೇಮ್ ರಿಮೋಟೇ ಆಮೇಲೆ ಕೊಟ್ಟು ಕಳಿಸಿದ್ರು. ಆಮೇಲೆ ಅದು ಚೆನ್ನಾಗಿ ವರ್ಕ್ ಆಯ್ತಾ ಇದೆ ಇವಾಗ. ಹಾಗೆಯೇ ಇದು ತುಂಬ ಮೊದಲಿನ ಥರ ಇಲ್ಲ, ಇದು ತುಂಬ ಹಗುರವಾಗಿದೆ. ಆಮೇಲೆ ಹೊಸ ರಿಮೋಟ್ ಬಂದಮೇಲೆ ನಾನೇನು ಮಾಡಿದೆ ಅಂದರೆ, ಆ ರಿಮೋಟು ಬೀಳಿಸಿ ಎಲ್ಲ ಒಡೆದಾಕ್ತಿರ್ತಾರಲ್ಲ ಅಂದ್ಬಿಟ್ಟು ಕೆಳಗಡೆಗೆ ನ್ಯೂಸ್ ಪೇಪರೆಲ್ಲ ಹಾಕಿ, ಅಂದರೆ ಅದು ಬಿದ್ದರೂ ಕೂಡ ಉಲ್ಟಾ ಬಿದ್ದುಬಿಟ್ರೆ ಒಡೆದೋಗ್ಬಿಡುತ್ತೆ. ಹಾಗೆ ಸ್ಟ್ರೈಟ್ ಏನಾದರೂ ಬಿದ್ದರೆ ಅದು ಒಡೆಯಲ್ಲ. ಆ ಥರ ನ್ಯೂಸ್ ಪೇಪರ್ನ ಹಾಕಿಬಿಟ್ಟು ಕವರ್ ಮಾಡಿ ರಿಮೋಟ್ನ ಇದು ಮಾಡಿಟ್ಟಿದ್ದೀನಿ. ನೋಡೋಣ ಈ ರಿಮೋಟು ಎಷ್ಟು ದಿನ ಬರುತ್ತೆ ಏನೂ ಗೊತ್ತಿಲ್ಲ. ಆ ರೀತಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ನೋಡೋಣ, ಟ್ರೈ ಮಾಡೋಣ. ಓಕೆ, ಎರಡು ಟ್ರೈ ಮಾಡು, ಚೆಕ್ ಮಾಡು. ಒಂದು ಗೊತ್ತಾಗುತ್ತಲ್ವ, ಒಂದಕ್ಕೆ ಡಿಫ್ರೆನ್ಸು. ಇದು ಅವಾಗ ಕ್ಲೀನ್ ಮಾಡ್ತಾ ಇರಬೇಕು. ಓಕೆನಾ? ಪೇರ್ ಆಗಿಲ್ಲ, ಇನ್ನು ಕನೆಕ್ಟ್ ಆಗಿಲ್ಲ, ಆನ್ ಆಗೈತೆ. ಅಲ್ಲಿ ಬ್ಲೂಟೂತ್ ಆನ್ ಮಾಡಿದ್ಯಾ? ಬ್ಲೂಟೂತ್ ಆನ್ ಮಾಡಿದ್ವಿ ಎಲ್ಲ ನಿಮ್ದೆ. ಅಲ್ಲ, ಬ್ಲೂಟೂತಲ್ಲಿ ಬೇರೆದು ಬರುತ್ತಲ್ಲೋ. ಈಗ ಹೊಸದು ಯಾವ್ದು ತೊಗೊಂಡಿರೋದು? ಇದೆ, ಕನೆಕ್ಟ್ ಮಾಡಿರೋದು ನಾನು. ಇನ್ನೂ ಕನೆಕ್ಟ್ ಆಗಿಲ್ವೇನೋ ಅನ್ಸುತ್ತೆ. ರೀಸನ್ ಇದೆ ಗೊತ್ತಿಲ್ಲ. ಇದರೊಳಗಡೆ ಏನು ಕೊಟ್ಟಿದ್ರು? ಅದೇ ವೈಯರ್ ಮತ್ತೆ ಅದು ಆಫ್ ಮಾಡಿ ಆನ್ ಮಾಡಿ ಸರ್ ಹೋಗುತ್ತೆ. ಬಂತ? ಕನೆಕ್ಟ್ ಆಗಿರ್ಬೇಕೀಗ. ಹೌದಾ? ಕನೆಕ್ಟಿಂಗ್ ಅಂತ ಬಂತು. ಕನೆಕ್ಟ್ ಆಗಿಲ್ಲ ಇನ್ನು. ಅದು ಎಷ್ಟು ಸರಿ ಕ್ಲೀನ್ ಮಾಡಬೇಕು ಗೊತ್ತಾ ಅವನ್ನೆಲ್ಲ. ಅದ್ರ ಥರ ಮಡಿಕೋಬೇಕು ಅಂದರೆ ಅವನ್ನೆಲ್ಲ ಸಾಫ್ಟಾಗಿ ಮಡಿಕೋಬೇಕು. ಅದಾದರೆ ಹಾಡಬೇಕು. ಇದೇನಕ್ಕೆ ಕೇಳ್ತಾ ಇದೆ ನೋಡು, ಪೇರ್ ವಿತ್ ದಿ ಡಿವೈಸ್. ಇವಾಗ ಕನೆಕ್ಟ್ ಆಗುತ್ತೆ. ನನಗೂ ಹಂಗೆ ಬಂದಿತ್ತು. ನೀನೆ ಚೆಕ್ ಮಾಡಿ.
ಮೋನುಗೂ ಹಾಕೊಂಡೆ, ಸೌಂಡ್ ಇಲ್ಲ ಅಷ್ಟೊಂದು. ನನಗೆ ಇನ್ನೂ 2 ಪಾಯಿಂಟ್ ಕಮ್ಮಿ ಇದ್ದರೂ ಆ ಸೌಂಡ್ ಬರ್ತದೆ. ಮೋನು ಹಾಕೊಂಡು ಅದು ಫುಲ್ ಸೌಂಡು, 2 ಪಾಯಿಂಟ್ ಕಮ್ಮಿ ಇದ್ರೆ ಅದೇ ಸೌಂಡು. ಓಕೆನಾಗ ಏನು ಹಾಕಿಲ್ಲ, ಸೌಂಡೇ ಹಾಕಿಲ್ವೇನ? ಸಾಂಗ್ ಹಾಕಿದ್ದೀನಿ. ಇನ್ನಿದ್ರೊಳಗಡೆ ಇದೆಲ್ಲ ಕೊಟ್ಟವರಲ್ಲ. ಇದು ಇಂಪಾರ್ಟೆಂಟ್. ಇದು 1 ವರ್ಷ ವ್ಯಾರಂಟಿ ಐತೆ ಏರ್ಪೋರ್ಟ್. ಕೊಟ್ಟವ್ರೆ, ಸ್ಟಿಕ್ಕರ್ ಎಲ್ಲ ಕೊಟ್ಬಿಟ್ಟವ್ರೆ. ಅದೇನು ನಾನು ನೋಡಲ್ಲ, ಅದೇನು ಓಪನೇ ಮಾಡಲಿಲ್ಲ ನಾವು. ಹಿಂಗೆಲ್ಲ ಸ್ಟಿಕ್ಕರ್ ಎಲ್ಲ ಕೊಟ್ಬಿಟ್ಟವ್ರೆ. ಚೆನ್ನಾಗಿದೆ ಕಣ್ಬಿಡ. ಹೌದಾ? 2 ಹಾಕಿ ಚೆಕ್ ಮಾಡು. ಅದು ಹಂಗೆ ಹಾಕಂದ್ರೆ ಆಯಿತು. 2 ಹಾಕಬಿಟ್ಟತ್ತಲ್ಲ ನಾವು, ನನಗದು ಇಷ್ಟನೇ ಆಗಲ್ಲ. ಇಲ್ಲಿಗೆ ಕೇಳಿಸ್ತದ. ಟೈಮು ಇವಾಗ 6:30. ಇವಾಗ ನಾನು ಚಿಕನ್ ಮಾಡಬೇಕು. ಮೋನ್ ಮಾಮ ಚಿಕನ್ ತರಕ್ಕೆ ಹೋಗಿದ್ದಾರೆ. ಕೌಶಿಗೆ ಚಿಲ್ಲಿ ಚಿಕನ್ ಅಂದರೆ ತುಂಬ ಇಷ್ಟ ಅಂತೇಳಿ ಅದನ್ನೇ ಮಾಡು ಅಂತೇಳಿ. ಬೆಳಿಗ್ಗೆ ತರ್ತೀನಿ ಅಂತ ಹೇಳಿದವರು, ಹೋಗಲೇ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಅಂತ ಮಲ್ಕೊಂಡ್ರು. ಆಮೇಲೆ ನೋಡಿದ್ರೆ ಸಾಯಂಕಾಲ ಆಯಿತು. ಆಮೇಲೆ ಒಟ್ಟಿಗೆ ಸಂಜೆನೇ ತೊಗೊಬರ್ತೀನಿ ಅಂತೇಳಿ ಒಂದು 5:30 ಆ ಥರ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಬಂದಮೇಲೆ ಚಿಲ್ಲಿ ಚಿಕನ್ ಮಾಡಬೇಕು. ಹಾಗೆ ಕೌಶಿ ಪ್ರವೀಣನ ಮನೆಗೆ ಏನಕ್ಕೆ ಹೋಗಿದ್ದ ಅಂದರೆ, ಇಲ್ಲಿ ನೋಡಿ ಅವನು ಲ್ಯಾಪ್ಟಾಪ್ ಕೊಟ್ಟಿದ್ದಾನೆ. ಚೈತ್ರನೂ ಫೋನ್ ಮಾಡಿದ್ಲು, ಯಾರು ಕೊಡ್ಸಿರೋದು ಏನು ಗೊತ್ತಿಲ್ಲ. ಏನಂತ ಬರೋಕ್ಕೆ ಹೇಳಿದ್ರು, ಬಾ ಹಿಂಗೆ ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ ಕೊಡ್ತೀನಿ ಅಂತ ಹೇಳಿ. ಏನೋ ಏನೂ ಗೊತ್ತಿಲ್ಲ. ಏನು ಅಂತ ಗೊತ್ತಿಲ್ಲ. ಹಿಂಗೆ ಬರೋಕ್ಕೆ ಹೇಳಿ ಮಾಮ, ಲ್ಯಾಪ್ಟಾಪ್ ಇದೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಚೈತ್ರನೂ ಮಾಡಿದ್ಲು ಮತ್ತು ಪ್ರವೀಣನೂ ಮಾಡಿದರು. ಪ್ರವೀಣನೂ ಮಾಡಿದ್ರು ಅಲ್ಲ, ನಾವು ಹೋಗೋ ಬಾರೋ ಅಂತಲೇ ಕರೆಯೋದು. ಅದಕ್ಕೆ ಕೌಶಿನ ನೆನ್ನೆ ಹೋಗಿದ್ದವನು, ಅವನು ಹೋಗಲ್ಲ ಅಂತಿದ್ದ. ಆಮೇಲೆ ಹೋದ, ಅದೇ ಹೇಳಿದ್ನಲ್ಲಿ ಏರ್ಪೋರ್ಟ್ಸ್ದು, ಅದರಿಂದ ಹೋಗಲ್ಲ ಅಂತ ಹೇಳ್ತಾ ಇದ್ದಿದ್ದು. ಇವಾಗ ಹೋಗಿ ಈಸ್ಕೊಂಡು ಬಂದಿದ್ದಾನೆ. ಚಾರ್ಜ್ಗೆ ಹಾಕಿದ್ದೀನಿ, ಚಾರ್ಜ್ಗೆ ಹಾಕಬೇಕು. ಚಾರ್ಜ್ ಆದಮೇಲೆ ನಾನು ಅದನ್ನ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಇನ್ಮೇಲೆ ನೋಡೋಣ, ನಾನು ಟ್ರೈ ಮಾಡ್ತೀನಿ ಯೂಸ್ ಮಾಡೋದಕ್ಕೆ. ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಇದರಲ್ಲೇ ಅಪ್ಲೋಡ್ ಮಾಡ್ಬೋದು, ನೋಡೋಣ ಮುಂದಕ್ಕೆ. ನನಗೆ ಮೊಬೈಲೇ ಈಸಿ ಅನಿಸುತ್ತೆ, ಯಾಕೆಂದರೆ ಅಂದರೆ ಚಿಕ್ಕದು ಕೈಯಲ್ಲೇ ಇರುತ್ತೆ, ಎಲ್ಲಂದ್ರಲ್ಲಿ ತೊಗೊಂಡೋಗ್ಬೋದು. ಇದು ಲ್ಯಾಪ್ಟಾಪ್ ಅಂದರೆ ಸ್ವಲ್ಪ ಕಷ್ಟನೇ, ಅದನ್ನು ಸೇಫಾಗಿ ತೊಗೊಂಡೋಗಿ ಅದೇ ವೆಯ್ಟ್ ಇರುತ್ತೆ, ಅದನ್ನೆಲ್ಲ ಎತ್ಕೋದು ಕಷ್ಟ. ಮೊಬೈಲ್ ಬೆಸ್ಟು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ. ಓಕೆ, ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಲ್ಯಾಪ್ಟಾಪಲ್ಲೇ ಅಪ್ಲೋಡ್ ಮಾಡೋ ಥರ ಬರುತ್ತೋ ಏನೋ ಗೊತ್ತಿಲ್ಲ. ನನಗೆ ಬೆಸ್ಟ್ ಅಂದರೆ ಮೊಬೈಲ್. ಓಕೆ, ಡೆಲ್, ಇದು ಯಾವ ಕಂಪ್ನಿ ಅಂದರೆ ಡೆಲ್ ಕಂಪ್ನಿ. ಇಲ್ಲೇ ಇದೆ, ನೋಡೋಣ. ಯೂಸ್ ಮಾಡುವಾಗ ನಾನು ಏನಾದರೂ ಯೂಸ್ ಮಾಡಿದ್ರೆ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ, ಯೂಸ್ ಮಾಡಲ್ಲ. ಮೊಬೈಲಲ್ಲೇ ಯೂಸ್ ಮಾಡಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.